नित्या गुणमाणिक्य विशद प्रभा जालोल्लासोपहत सकलावद्यतमसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरे येन प्रादुरभावि भूमिवलजय विस्तारि गोसन्ततिः प्राबोधिश्रुति पंकजं कर्णया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमे मानसं व्याप्तिर्यस्य निजे निजे नमः सा पक्षे सपक्षे स्थितिः या वृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् दृढमूकोऽपि वाग्मी जडमतिरपि जन्तुर्जायते प्राज्ञमूरिः सकल वचन चेतो देवता भारती स मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभ तीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्य तीर्थाख्यानुपतिष्ठे गुरून् मम श्रीमदानंद तीर्थार्य सन्मनः सरसे भुवि अनुव्याख्यान नलिने चंचरे कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्यापि वयं परं श्रीमत्पूर्ण प्रमति गुरु कारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಇಲ್ಲಿವರೆಗೆ ಟಿಪ್ಪಣಿಯ ವಿಷಯಗಳು ಬರ್ತಾ ಇತ್ತು. ಅದರಲ್ಲಿ ಈ 58ನೆಯ ಸುಧಾಮೂಲ ಅಲ್ಲೇ ಇದೀವಿ. 58ನೇ ಸುಧಾಮೂಲದಲ್ಲಿ ಯಾದುಪತ್ಯ ಟಿಪ್ಪಣಿ ಬರೋಣ. ಇದುವರೆಗೂ ಪರಿಮಳ ಟಿಪ್ಪಣಿ ಮತ್ತೆ ಗುರುವರ್ಥ ದೀಪಿಕಾ ಟಿಪ್ಪಣಿಯ ವಿಚಾರಗಳನ್ನ ನೋಡಿದೀವಿ. ಈಗ ಯಾದುಪತ್ಯ ಟಿಪ್ಪಣಿಯಲ್ಲಿ ಈ ಭಾಗಕ್ಕೆ ಏನ್ ವಿವರಣೆ ಮಾಡಿದ್ದಾರೆ ಅನ್ನೋದನ್ನ ಈಗ ಗಮನಿಸೋಣ. ಇಲ್ಲಿ ವಿಶ್ವಜಿತ್ಯಾಗ ಅಂತ ಅವತ್ತಿನಿಂದ ಕೇಳ್ತಾ ಇದೀವಿ. ಈ ವಿಶ್ವಜಿತ್ಯಾಗ ಮಾಡಬೇಕು, ಆದ್ರೆ ಸಿಗೋ ಫಲ ಏನು ಅಂತ ಅಲ್ಲಿ ಹೇಳಿಲ್ಲ. ಹಾಗಾದ್ರೆ ಕಾರ್ಯವನ್ನು ಹೇಳ್ತಾರೆ, ಆದ್ರೆ ಸಿಗೋ ಫಲ ಏನು ಅಂತ ಹೇಳ್ದೆ ಇದ್ರೆ ಯಾರು ಪ್ರವೃತ್ತಿ ಮಾಡಲ್ಲ. ಈಗ ಓದ್ಬೇಕು, ಯಾಕೆ ಓದ್ಬೇಕು? ಏನಾದ್ರು ಫಲ ಇದೆಯಾ? ಫಲ ಸಿಗತ್ತೆ ಅಂದ್ರೆ ಓದ್ಬೇಕು, ಇಲ್ಲಾಂದ್ರೆ ಯಾಕೆ ಓದ್ಬೇಕು? ಓದೋದೇ ಇಲ್ಲ. ಯಾವ್ದೇ ಒಂದು ಕರ್ಮ ಅನುಷ್ಠಾನ ಆಗ್ಲಿ, ಇಂಥ ಫಲ ಸಿಗತ್ತೆ ಅಂತ ಹೇಳಿದ್ರೆ ಅಂತ ಫಲ ಬೇಕು ಅಂತ ಇದ್ದವರು ಆ ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ಹಾಗೆ ವಿಶ್ವಜಿತ್ಯಾಗ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕ? ಏನಾರು ಹೇಳ್ಬೇಕಲ್ಲ. ಅಂದ್ರೆ ಅಲ್ಲ, ವಿಶ್ವಜಿತ್ಯಾಗ ಮಾಡ್ಬೇಕು ಅಂತ ಹೇಳಿದಿರಾ ನಿಜ, ಬರೀ ಫಲ ಹೇಳಿದ್ರೆ ಸಾಕಾಗತ್ತಾ? ಇಂಥ ಫಲ ಸಿಗತ್ತೆ ವಿಶ್ವಜಿತ್ಯಾಗ ಮಾಡಿದ್ರೆ ಅಂತ? ಇಲ್ಲ. ಯಾರು ಮಾಡ್ಬೇಕು, ಯಾರು ಇದನ್ನ ಮಾಡ್ಲಿಕ್ಕೆ ಹಕ್ಕು ಹೊಂದಿದ್ದಾರೆ, ಯಾರು ಇದಕ್ಕೆ ಯೋಗ್ಯರು, ಅದನ್ನು ಹೇಳ್ಬೇಕಲ್ಲ. ಹಾಗಾದ್ರೆ ಅಧಿಕಾರಿ ಯಾರು ಅಂತ ಹೇಳ್ಬೇಕು. ಯಾರ್ಯಾರು ಈ ವಿಶ್ವಜಿತ್ಯಾಗವನ್ನ ಮಾಡಬಹುದು ಅಂತ ಹೇಳ್ಬೇಕು. ಇನ್ನೊಂದು, ಈ ವಿಶ್ವಜಿತ್ಯಾಗವನ್ನ ಇಂಥವ್ರು ಮಾಡಿದಾಗ ಏನ್ ಫಲ ಸಿಗತ್ತೆ ಅದನ್ನ ಹೇಳ್ಬೇಕು. ಅಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ವಾಕ್ಯಗಳು ಬಂದಿದೆ. ಯಾದುಪತ್ಯದ 3ನೇ ಲೈನ್ ಅನ್ನು ನೋಡಿ. ಕೊನೆಗೆ ವಿಶ್ವಜಿದಾದೌ ಇವ ಇದೆ ಅಂತ ಆ ಬೋಲ್ಡ್ ಲೆಟರ್ ಇದೆ, ಅದನ್ನ ಗ್ರಹಣ ಮಾಡಿ ಮುಂದಕ್ಕೆ ಹೇಳಿದ್ದಾರೆ. ವಿಶ್ವಜಿತ ಯಜೇತ ಇತ್ಯಾದೌ ಕಿಂ ನಿಯೋಜ್ಯ ಅಧ್ಯಾಹಾರ್ಯ ನವ ಇತಿ ಸಂದೇಹೇ ಅಂತ ಒಂದು ಸಂಶಯ ತೋರಿಸ್ತಾರೆ. ಈಗ ವಿಶ್ವಜಿತ ಯಜೇತ ಅಂತ ಒಬ್ಬ ವೇದ ವಾಕ್ಯವನ್ನು ಕೇಳಿದಾಗ ಯಾರು ಮಾಡ್ಬೇಕು ಅಂತ ಹೇಳಲಿಲ್ಲ, ಅಧಿಕಾರಿಯ ಬಗ್ಗೆ ಸಂಶಯ ಇದೆ. ಆಗ ಅಧಿಕಾರಿಯನ್ನ ಹೇಳ್ಬೇಕಾ ಬೇಡವಾ? ಹೇಳಲೇಬೇಕು, ಅದರಲ್ಲೇನಿದೆ. ಸರಿ, ಹೇಳ್ಬೇಕು ಅಂದ್ರೆ ಏನ್ ಮಾಡೋದು? ಅಲ್ಲಿ ಪದ ಇಲ್ಲ, ಅದಕ್ಕೆ ಅಧ್ಯಾಹಾರ ಮಾಡ್ಕೊಳ್ಳೋದು ಅಂತ ಶಾಸ್ತ್ರದಲ್ಲಿ ಒಂದು ಕ್ರಮ. ಈಗ ಯಾವ್ದಾರ ಒಂದು ವಾಕ್ಯವನ್ನ ಪ್ರಯೋಗ ಮಾಡಿದಾಗ ಪೂರ್ತಿ ಹೇಳ್ದೆ ಅಂದ್ರೆ ನಾವೇ ಇನ್ನು ಏನ್ ಬೇಕೋ ಅದಕ್ಕೆ ತಕ್ಕ ಹಾಗೆ ಪದ ಸೇರಿಸ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಈಗ ಎಲ್ಲಾದ್ರೂ ಕೆಲಸ ಬಂದಿದ್ರೆ ಬೇಗ ಹೊರಡ್ಬೇಕಾಗಿರತ್ತೆ ಅಂತ ಇಟ್ಕೊಡಿ, ಬೇಗ ಹೊರಡ್ಬೇಕು.
ಅರ್ಜೆಂಟ್ ಇರತ್ತೆ, ಬಂದು ಕರಿತಾ ಇರ್ತಾರೆ. ಅವರು ಬೇಗ ಹೋಗು ಅಂತ ಹೇಳಲ್ಲ, ಅಥವಾ ಬೇಗ ಹೊರಡ್ಬೇಕು ಅಂತಾನು ಹೇಳಲ್ಲ, ಬೇಗ ಬೇಗ ಅಂತ ಹೇಳ್ತಾರೆ. ಬೇಗ ಬೇಗ ಅಂದ್ರೆ ಏನ್ ಬೇಗ ಅಂದ್ರೆ ಬೇಗ ಹೊರಡ್ಬೇಕು ಅಂತ ತಾನೇ. ಆ ಹೊರಡ್ಬೇಕು ಅನ್ನೋ ಪದ ಅವ್ರು ಹೇಳಲಿಲ್ಲ, ಉಪದೇಶ ಕೊಡೋರು ಹೇಳೋರು ಹೇಳಲಿಲ್ಲ. ಓ ಗುರುಗಳು ಬೇಗ ಬೇಗ ಅಂತಂದ್ರೆ ಅವನ ಹೊರಡ್ಬೇಕು ಅಂತ ಅವ್ನು ಸಹಜವಾಗಿ ಆ ಬೇಗ ಅನ್ನೋ ಒಂದು ಶಬ್ದ ಕೇಳಿ ಆ ಹೊರಡ್ಬೇಕು ಅಂತ ತಾನೇ ಆ ಶಬ್ದ ಇಟ್ಟುಕೊಂಡು ತಾನೇ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾನೆ. ಇದು ಎಲ್ಲಾ ಲೌಕಿಕ ವ್ಯವಹಾರದಲ್ಲೂ ಅಷ್ಟೇ. ಪೂರ್ತಿ ಶಬ್ದ ಹೇಳ್ಬೇಕು ಅಂತಿಲ್ಲ, ಯಾವ್ದಾರ ಒಂದ್ ಶಬ್ದ ಹೇಳ್ಕೊಳ್ಳಿ ಆ ಅರ್ಥ ಆಯ್ತು ಅಂತ ಅನ್ಬಿಡ್ತಾರೆ. ಪೂರ್ತಿ ಎಲ್ಲಾ ವಾಕ್ಯವಿಡೀ ಪೂರ್ತಿ ಹೇಳ್ಬೇಕಾ? ಇಲ್ಲ, ಒಂದ್ ಸ್ವಲ್ಪ ಒಂದ್ ಎರಡ್ ಮಾತು ಹೇಳಿದ್ರೆ ಅಥವಾ ಒಂದು ಶಬ್ದ ಹೇಳಿದ್ರೆ ಗೊತ್ತಾಯ್ತಲ್ವಾ ಅಂದ್ರೆ ಹಾ ಎಲ್ಲ ಗೊತ್ತಾಯ್ತು ಅಂತ ಅವ್ರು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ವಸ್ತುತಃ ಅಲ್ಲಿ ಹೇಳಿರೋ ಶಬ್ದ ಒಂದೋ ಎರಡೋ ಹೇಳಿರ್ತಾರೆ, ಆದ್ರೆ ಇವರು 10 ಶಬ್ದ ತಲೆಯಲ್ಲಿ ಇಟ್ಕೊಂಡು ಇದೇ ಅರ್ಥ ಹೇಳಿರೋದು ಅಂತ ಮುಂದಕ್ಕೆ ಹೋಗ್ತಾರೆ. ಇದನ್ನ ಅಧ್ಯಾಹಾರ ಅಂತ ಕರೀತಾರೆ. ಅಧ್ಯಾಹಾರ ಅಂತ ಶಬ್ದ. ಅಧ್ಯಾಹಾರ ಅನ್ನೋದಕ್ಕೆ ಏನರ್ಥ? ಅಶ್ರುತಸ್ಯ ಪದಸ್ಯ ಪ್ರಕೃತ ಉಪಯೋಗಿತ್ವೇನ ಅನುಸಂಧಾನಂ ಅಂತ ಅರ್ಥ. ಕೇವಲ ಅಶ್ರುತಸ್ಯ ಪದಸ್ಯ ಅನುಸಂಧಾನಂ ಅಂತಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಈ ಅಧ್ಯಾಹಾರ ವಿವರಣೆ ಮಾಡ್ತಾ ಅಶ್ರುತಸ್ಯ ಪದಸ್ಯ ಅನುಸಂಧಾನಂ ಅಷ್ಟೇ ಅಲ್ಲ, ಪ್ರಕೃತ ಉಪಯೋಗಿತ್ವೇನ ಅಂತ ಸೇರಿಸ್ಕೊಳ್ಬೇಕು ಅಂತ ಅದ್ರಕ್ಕೆ ಬಿಡಿಸ್ತಾ ಇದ್ರು. ಇದ್ರ ಅರ್ಥ ಇಷ್ಟ. ಈಗ ಯಾವ್ದಾರ ಒಂದು ವಾಕ್ಯದಲ್ಲಿ ಪದ ಹೇಳ್ದೆ ಇದ್ದಾಗ ಎಲ್ಲೋ ನಾವು ನೆನಪಿಸ್ಕೊಂಡು ಒಂದು ಪದ ಹಾಕೊಡೋದು, ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ಈಗ ನೀರು ಅಂತ ಅಂತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾವಾಗ ಹೇಳಿದ್ದು ಅಂದ್ರೆ ಸ್ನಾನ ಮಾಡೋ ಟೈಮ್ನಲ್ಲಿ ಬೆಳಗಿನ ಜಾವ ಸ್ನಾನ ಮಾಡ್ಬೇಕಾಗಿದೆ, ನೀರು ನೀರು ಅಂತಂದ್ರು. ಅಂದ್ರೆ ಅಲ್ಲಿ ಹೋಗಿ ಸ್ನಾನ ಮಾಡ್ಬೇಕು ಅಂತ ಅರ್ಥ, ನೀರ್ ಹತ್ರ ಹೋಗು ಅಂತ. ಅಲ್ಲಿ ಸ್ನಾನ ಮಾಡು ಅಂತ ನೀರು ಅಂತಂದ್ರು. ಇವ್ನು ಹೋಗ್ಬಿಟ್ಟು ನೀರನ್ನು ಕುಡಿದ್ರೆ, ಅಥವಾ ನೀರು ಕುಡಿಯೋ ಟೈಮು ನೀರು ಕುಡಿ ಅಂತ ಹೇಳ್ತಾ ಇದಾರೆ ಅವ್ರು, ಕುಡಿ ಅಂತ ಬಾಯ್ ಬಿಟ್ಟು ಹೇಳಿಲ್ಲ, ನೀರು ಅಂತ ಈಗ ಅಂದ್ರು. ಅದಂತಿದಾಗ ಇವ್ನು ಹೋಗಿ ಸ್ನಾನ ಮಾಡಿದ್ರೆ ಅಂದ್ರೆ ಅರ್ಥ, ಪದ ಇಲ್ದೇ ಇದ್ದಾಗ ಏನ್ ಬೇಕಾದ್ರೂ ತಗೊಳ್ಬೋದಲ್ಲ, ಕುಡಿಲೂಬಹುದು, ಸ್ನಾನನೂ ಮಾಡ್ಬೋದು, ಎರಚ್ಬೋದು, ಪ್ರೋಕ್ಷಣೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದ್ರ ನೀರು ಅಂತ ಒಂದು ಶಬ್ದ ಹೇಳಿದ ಕೂಡಲೇ ಆ ಪ್ರಸಂಗ ನೋಡ್ಕೊಂಡು ಯಾವ ಪದ ಈ ಸಂದರ್ಭಕ್ಕೆ ಉಚಿತ ಅದನ್ನ ತಗೊಳ್ಬೇಕು. ಗೊತ್ತಿದೆ ಶಬ್ದ ಅಂತ ಏನೇನೋ ತಗೊಳೋದ. ಊಟ ಅಂತ ಹೇಳ್ತಾರೆ ಅಂದ್ಕೊಳ್ಳಿ, ಊಟ ಏನು ಮಾಡ್ಬೇಕಾ? ಊಟವನ್ನು ಬಡಿಸ್ಬೇಕಾ? ಊಟವನ್ನ ಆ ಕಡೆ ಎರಚ್ಬೇಕಾ? ಏನ್ ಮಾಡ್ಬೇಕು? ಅದಕ್ಕೆ ಅವ್ನು ಯೋಚನೆ ಮಾಡ್ತಾರೆ. ಎಲೆ ಹಾಕಿದ, ಇವನು ಸೌಟ್ ಇಟ್ಕೊಂಡಿದ್ದ, ಊಟ ಹಾ ಸರಿ ಬಡಿಸ್ಬೇಕು ಅಂತ ಅರ್ಥ. ಅಂದ್ರೆ ಆಯಾಯ ಸಂದರ್ಭಕ್ಕೆ ತಕ್ಕ ಹಾಗೆ ಎಲ್ಲಾ ಶಬ್ದಗಳನ್ನ ಬಳಸದೇ ಇರಬಹುದು, ಆದ್ರೆ ಸಂದರ್ಭ ನೋಡ್ಕೊಂಡು ನಾವೇ ಆ ಶಬ್ದವನ್ನ ಅನುಸಂಧಾನ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತೀವಿ. ಹಾಗಾಗಿ ಯಾವ ಒಟ್ಟು ಅಧ್ಯಾಹಾರ ಅಂದ್ರೇನು? ಒಬ್ಬ ಮನುಷ್ಯ ಯಾರ್ಗಾರಿಗೆ ಕೆಲಸ ಹೇಳ್ಬೇಕಾದ್ರೆ ಪೂರ್ತಿ ಪದ ಹೇಳ್ದೇ ಹೋದ್ರು ಆ ಕೇಳಿದ ವ್ಯಕ್ತಿ ತಾನೇ ಒಂದು ಪದವನ್ನ ಅನುಸಂಧಾನ ಮಾಡ್ಕೊಳ್ತಾನೆ. ಓ ಈ ಸಂದರ್ಭಕ್ಕೆ ಈ ಪದದ ಅರ್ಥ ಮುಖ್ಯ ಇವ್ರಿಗೆ ಅಂತ ತಿಳ್ಕೊಂಡು ಮಾಡ್ತಾನೆ. ಆ ಅನುಸಂಧಾನ ಮಾಡ್ತಾನಲ್ಲ, ಅವನು ಹೇಳದೇ ಇರೋ ಪದನ ಇವನೇ ತಗೊಂಡು ಅನುಸಂಧಾನ ಮಾಡ್ಕೊಳ್ತಾನಲ್ಲ, ಇದನ್ನ ಅಧ್ಯಾಹಾರ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಸೇರಿಸ್ಕೊಡೋದು, ವಿಷಯ ಪೂರ್ತಿ ಹೇಳಿದ್ರು ನಾವೇ ಸೇರಿಸ್ಕೊಂಡ್ಬಿಡೋದು, ಓ ಈ ತರ ಅಂತ ಅರ್ಥ ಮಾಡ್ಕೊಬೇಡ. ಕೆಲವು ಸಲ ಏನಾಗ್ಬಿಡತ್ತೆ, ಸರಿಯಾಗಿ ಕೇಳೋರ್ದಿಲ್ಲ, ಒಂದ್ 2 ಲೈನ್ ಕೇಳಿದ್ಕೊಳ್ಳೆ ಇದೇ ಅಭಿಪ್ರಾಯ ಇರ್ತು, ಇವ್ರು ಹೇಳಿದ್ದಕ್ಕೆ ಇಷ್ಟೇ ಅರ್ಥ ಅಂತ ಜಗಳ ಮಾಡ್ತಾ ಇರ್ತಾರೆ. ಪೂರ್ತಿ ಕೇಳಿಸ್ಕೊಂಡ್ಮೇಲೆ ಗೊತ್ತಾಗತ್ತೆ ಅದಕ್ಕೆ ಕೇಳಿಸ್ಕೊಳ್ಳೋದೇ ಇಲ್ಲ, ಅರ್ಧಂಬರ್ಧ ಕೇಳಿಸ್ಕೊಂಡು ಇನ್ನಿಂದೆಲ್ಲ ತಾವೇ ಆರೋಪ ಮಾಡ್ಕೊಂಡು ಹೀಗೆ ಇವ್ರ ಅಭಿಪ್ರಾಯ ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಅನೇಕ ಕಡೆ ನಾವು ನೋಡ್ತೀವಿ ಈ ತರ. ಹಾಗಾದ್ರೆ ಏನಾಯ್ತು, ಇದನ್ನೆಲ್ಲ ಅಧ್ಯಾಹಾರ ಅಂತ ಕರೀತಾರೆ. ಈ ಅಧ್ಯಾಹಾರ ಮಾಡೋದು ಸರಿಯಾಗಿ ಮಾಡ್ಕೊಬೇಕು. ತಪ್ಪಾಗಿ ಮಾಡ್ಕೊಂಡ್ರೆ ಏನೇನೋ ಅರ್ಥ ಆಗ್ಬಿಡತ್ತೆ. ಪ್ರಕೃತ ಒಂದು ಉದಾಹರಣೆ ಕೊಡ್ತಾರೆ ಯಾದುಪತ್ಯ ಟಿಪ್ಪಣಿಲಿ. ಇವಾಗ ವಿಶ್ವಜಿತ್ ಯಾಗದಲ್ಲಿ ಒಬ್ಬ ನಿಯೋಜ್ಯ ಅಂದ್ರೆ ಒಬ್ಬ ಅಧಿಕಾರಿಯನ್ನ ತಗೊಂಡ್ ಬರ್ಬೇಕಾ ಬೇಡ್ವಾ? ತಗೊಂಡ್ ಬರ್ಲೇಬೇಕು, ಒಂದ್ ಪದ ತಗೊಳ್ಬೇಕು. ಆದ್ರೆ ಅಧಿಕಾರಿ ಯಾರು? ಬ್ರಾಹ್ಮಣನ, ಕ್ಷತ್ರಿಯನ, ವೈಶ್ಯನ, ಯಾರನ್ನ ತಗೊಂಡ್ ಬರ್ತೀರಿ? ಅಧಿಕಾರಿನ ಹೇಳಿಲ್ಲ. ಈಗ ಇಷ್ಟು ಸಂದೇಹ ಬಂದ್ರೆ ತುಂಬಾ ಬೇಗ ಪರಿಹಾರ ಕೊಡ್ಬೋದು, ಅಧ್ಯಾಹಾರ ಮಾಡ್ಲೇಬೇಕು. ಉದಾಹರಣೆಗೆ ದ್ವಾರಂ ಅಂತ ಒಬ್ಬ ಹೇಳ್ದ, ದ್ವಾರಂ ಅಂತ ಹೇಳ್ದ. ಅದು ಜೋರಾಗಿ ಗಾಳಿ ಬರ್ತಾ ಇತ್ತು, ಮನೆಯಲ್ಲಿ ಬಾಗ್ಲು ಬಡಿತಾ ಇದೆ ಜೋರಾಗಿ, ಹಿಂಗೆ ಬರುತ್ತೆ ಒಂದ್ಸರಿ ಹೊಡೆಯತ್ತೆ ಮುಂದಕ್ಕೆ ಹೋಗುತ್ತೆ, ಹೀಗಾಗ್ತಾ ಇದೆ. ಬಾಗ್ಲು ಕಿತ್ಕೊಂಡ್ ಬಂದ್ಬಿಡ್ಬೇಕು ಆ ತರ ಆಗ್ತಾ ಇದೆ. ದ್ವಾರಂ ಬಾಗಿಲು ಅಂತ ಜೋರಾಗಿ ಒಬ್ಬ ಮನೆಯಿಂದ ಹೇಳ್ದ. ಎಲ್ಲೋ ರೂಮ್ ನಲ್ಲಿ ಕೂತಿದ್ದವನ್, ಹಾಲಲ್ಲಿ ಇದ್ದವನ್ ಏನ್ ಮಾಡ್ತಾನೆ, ಹೋಗ್ ತಕ್ಷಣ ಬಾಗ್ಲನ್ನ ಮುಚ್ತಾನೆ. ಅವನೇನು ದ್ವಾರಂ ಪಿಧೇಹಿ ಅಂತ ಹೇಳಿಲ್ಲ, ಬಾಗಿಲನ್ನ ಮುಚ್ಚು ಅಂತ ಹೇಳಲಿಲ್ಲ. ಇವನೇ ಬಾಗಿಲು ಅಂದ ಕೂಡಲೇ ಇವನೇ ಓಡ್ ಹೋಗಿ, ಅಂದ್ರೆ ಆ ಶಬ್ದವನ್ನ ಇವನೇ ಮುಚ್ಚಬೇಕು ಅಂತ ಶಬ್ದವನ್ನ ಅರ್ಥೈಸ್ಕೊಂಡು ತಾನೇ ಹೋಗಿ ಆ ಬಾಗಿಲು ಮುಚ್ಚದ. ಇನ್ನು ಹೊರಗಡೆಯಿಂದ ಬಂದಿರ್ತಾರೆ, ಒಳಗಡೆ ಬಾಗಿಲು ಹಾಕಿರ್ತಾರೆ, ಬಾಗಿಲು ಅಂತ ಹೊರಗಡೆಯಿಂದ ಅಂತಾರೆ. ತಗಿ ಅಂತ ಹೇಳಲ್ಲ ಅವರು, ಉದ್ಘಾಟಯ ಅಂತೇನು ಹೇಳಲ್ಲ, ಬಾಗಿಲು ತೆಗಿಬೇಕೀಗ ಸರಿ.
ಇವನೇ ಉದ್ಘಾಟಯ, ಆ ಉದ್ಘಾಟನೆ ಮಾಡ್ಬೇಕು ಅಂತ ಪದ ಇವನೇ ತಲೆಯಲ್ಲಿ ಇಟ್ಕೊಂಡು ಅನುಸಂಧಾನ ಮಾಡ್ಕೊಂಡು ಹೋಗಿ ತೆಗಿತಾನೆ ಬಾಗ್ಲು. ಇದನ್ನೆಲ್ಲ ಅಧ್ಯಾಹಾರ ಅಂತ ಕರೀತಾರೆ. ಹಾಗಾದ್ರೆ ಎಲ್ಲಾ ಬಾಯಿ ಬಿಟ್ಟು ಹೇಳ್ಬೇಕು ಅಂತ ಎಲ್ಲೂ ವಿಧಿ ಇಲ್ಲ. ಎಲ್ಲಾ ಸಲಿನೋ ಪ್ರತಿಯೊಂದು ಬಾರಿನೋ ಬಾಗಿಲನ್ನು ತೆಗಿ, ಬಾಗಿಲನ್ನು ಮುಚ್ಚು ಅಂತೆಲ್ಲ ಈ ಕ್ರಿಯಾಪದ ಸಮೇತ ಹೇಳ್ಬೇಕಾ? ಹಂಗೆ ಹೇಳ್ತಾ ಹೋದ್ರೆ ವ್ಯವಹಾರ ತುಂಬಾ ಬೇಗ ಆಗೋದಿಲ್ಲ. ತುಂಬಾ ಪೇಶನ್ಸ್ ಕಾಯ್ಬೇಕಾಗತ್ತೆ ಪ್ರತಿಯೊಂದು ಮಾತಿಗೂ ಕೂಡ. ಯಾಕೆ ನಾವ್ ಎಲ್ಲಾ ಮಾತುಗಳನ್ನ ಸರಿಯಾಗಿ ಎಲ್ಲಾ ಕ್ರಿಯಾಪದ ಹಾಕೊಂಡು ಹೇಳಲ್ಲ. ಎರಡು ಮಾತು ಹೇಳಿದ್ರೆ ಅರ್ಥ ಆಗ್ತಾ ಇರ್ಬೇಕು ಮುಂದಿನವ್ರಿಗೆ. ಇದೊಂದು ಅಷ್ಟು ಹೇಳ್ತಾ ಕೂತ್ರೆ ಯಾವ್ದು ಬೇಗ ಮುಗಿಯೋದೇನ. ಅದರಿಂದ ಬೆಳಗ್ಗೆಯಿಂದ ರಾತ್ರಿ ವ್ಯವಹಾರನೇ ತುಂಬಾ ನಿಧಾನ ಪ್ರಗತಿಯಲ್ಲಿ ಹೋಗ್ಬೇಕಾಗ್ ಬರುತ್ತೆ. ವೇಗವಾಗಿ ಯಾಕೆ ಹೋಗ್ತಾ ಇದೆ? ಒಂದ್ ಶಬ್ದ ಎರಡು ಶಬ್ದ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಮುಂದಕ್ಕೆ ಹೋಗ್ತಾ ಇರ್ತಾರೆ. ಕೆಲವ್ರಿಗೆ ಒಂದ್ ಶಬ್ದ ಅಲ್ಲ, ಸೂಚನೆ ಮಾಡಿದ್ರೆ ಸಾಕು ಅರ್ಥ ಆಗ್ತಾ ಹೋಗುತ್ತೆ, ಮುಂದಕ್ಕೆ ಹೋಗ್ಬಿಡ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಆ ಚಾತುರ್ಯ, ಬಹಳ ಚತುರತೆ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಚಾತುರ್ಯ. ಪ್ರಕೃತ ಇಲ್ಲೂ ಬೇರೆ ಬೇರೆ ಕಡೆ ಎಲ್ಲ ನೀವು ಪದಗಳನ್ನ ಆರಾಮಾಗಿ ಅತ್ಯಾಹಾರ ಮಾಡ್ತೀರಿ. ಶಾಸ್ತ್ರದಲ್ಲಿ ಇಲ್ಲ ಪದ ಅಂದ್ರೆ ನೀವೇ ಅರ್ಥ ಮಾಡ್ಕೊಂಡು ಒಂದ್ ಪದ ಹಾಕೊಡ್ತೀರಿ. ಇಷ್ಟು ಸುಲಭ ಶಾಸ್ತ್ರದಲ್ಲಿ. ಹಾಗಾಗಿ ಒಂದ್ ವಿಶ್ವಜಿತ ಯಜೇತ ಅನ್ನಲ್ಲಿ ಒಂದ್ ವಿಶ್ವಜಿತ್ಯಾಗ ಮಾಡಿ ಅಂತ ಹೇಳಿದಾಗ ವೇದ ಏನ್ ಬಾಯ್ ಬಿಟ್ಟು ಹೇಳ್ಬೇಕಾ? ಇಂತಿಂತವ್ರೆ ಮಾಡಿ ಯಾಗವನ್ನ, ಇಂತಿಂತ ಫಲಕ್ಕೋಸ್ಕರ ಮಾಡಿ ಬಾಯ್ ಬಿಟ್ಟು ಹೇಳ್ಬೇಕಾ? ಹೇಳ್ದೆ ಇದ್ರೆ ನೀವೇ ಅಧ್ಯಾಹಾರ ಮಾಡ್ಕೊಳ್ಳಿ. ಅಲ್ಲಿ ಇಲ್ದೇ ಇರೋ ಪದ ಯಾವ್ದು ಆ ಸಂದರ್ಭಕ್ಕೆ ಉಚಿತವಾದ ಪದನೋ ಆ ಪದವನ್ನು ತಗೊಂಡು ಅಲ್ಲಿ ಅರ್ಥೈಸ್ಕೊಂಡು ಇಂಥವ್ರು ಯಾಗ ಮಾಡ್ಬೇಕು ವಿಶ್ವಜಿತ್ ಯಾಗವನ್ನ. ಸುಲಭ ತಾನೆ, ಇದಕ್ಕೆ ಯಾಕೆ ಒದ್ದಾಡ್ಬೇಕು ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡು. ಇದೆಲ್ಲ ಯಾಕೆ ಬಂತು ಅಂದ್ರೆ ಸ್ವಾಧ್ಯಾಯೋದೇತವ್ಯ ಅಂತ ವಾಕ್ಯ ಕೇಳ್ತಾ ಇದೀವಲ್ಲ, ಅದ್ರ ಬಗ್ಗೆ ಬಂತು. ಏನು ವೇದಾಧ್ಯಯನ ಮಾಡಿ ಅಂತ ಹೇಳಿದ್ದಾರೆ, ಯಾರು ಮಾಡ್ಬೇಕು ಅಂತ ಹೇಳಿಲ್ಲ, ಯಾವ ಫಲಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳಿಲ್ಲ. ಅಂತ ಹೇಳಿದ್ರೆ ವೇದ ವಾಕ್ಯ ಎಲ್ಲ ಹೇಳ್ಬೇಕು ಅಂತಿಲ್ಲ. ಲೋಕದಲ್ಲೇ ನಾವು ನೋಡಿದೀವಿ, ಎಲ್ರಿಗೂ ಎಲ್ಲಾ ವಿಷಯವನ್ನ ಎಲ್ಲಾ ವಾಕ್ಯನೂ ಹೇಳ್ತಾ ನಿಧಾನಕ್ಕೆ ಹೋಗಲ್ಲ. ಮಾತು ಹೇಳ್ತಾರೆ, ಮುಂದಿನ ಅರ್ಥ ಅವ್ರಿಗೆ ಆಗ್ಬೇಕು, ಆಗದೆ ಅವ್ರ ಮೂರ್ಖರು, ಅರ್ಥ ಮಾಡ್ಕೊಳ್ಬೇಕು ಅಂತ ಅಂತೀವಿ. ಹಾಗಾದ್ರೆ ಅದೇ ತರ ವೇದವಾಕ್ಯನೂ ಅಷ್ಟೇ. ಪ್ರತಿ ಸರಿ ವೇದವಾಕ್ಯ ಎಲ್ಲಾ ಹೇಳಲಿಕ್ಕೆ ಆಗ್ತಾ ಇಲ್ಲ. ವೇದವಾಕ್ಯಗಳೇನ್ ತಿಳಿಸುತ್ತೆ ಜನರಿಗೆ? ಎರಡು ವಿಷಯ ಹೇಳಿದ್ರೆ ಮೂರನೇ ವಿಷಯ ನೀವೇ ಅನುಮಾನ ಮಾಡ್ಕೊಂಡು ನೀವೇ ಹೋಗ್ಬೇಕು ಅಂತ. ಈಗ ನೋಡಿ, ಸಂಧ್ಯಾ ಉಪಾಸೀತ ಅಂತ ಒಂದು ವಾಕ್ಯ ನಾವು ಪ್ರಸಿದ್ಧ ಕೇಳ್ತಾ ಇರ್ತೀವಿ. ಸಂಧ್ಯಾ ವಂದನೆ ಮಾಡ್ಬೇಕು, ಸಂಧ್ಯಾ ಉಪಾಸನೆ ಮಾಡ್ಬೇಕು ಅಂತಿದೆ. ಯಾರ್ ಮಾಡ್ಬೇಕು, ಏನ್ ಫಲಕ್ಕೋಸ್ಕರ ಮಾಡ್ಬೇಕು, ಆ ವಾಕ್ಯದಲ್ಲಿ ಏನು ಇಲ್ಲ. ಆದ್ರೆ ನಾವ್ ಅದಕ್ಕೆ ಅರ್ಥ ಮಾಡ್ಕೊಂತೀವಿ. ಸಂಧ್ಯಾ ವಂದನೆ ಮಾಡ್ಬೇಕು ಅಂದ್ರೆ ಯಾರ್ ಮಾಡ್ಬೇಕು, ಯಾವ್ದಕ್ಕೋಸ್ಕರ ಮಾಡ್ಬೇಕು, ಅದೆಲ್ಲ ನಮಗ್ ಗೊತ್ತಾಗತ್ತೆ. ವಸ್ತುತಃ ವೇದ ವಾಕ್ಯದಲ್ಲಿ ಅದೆಲ್ಲ ಇಲ್ಲ. ಆಚೆ ಈಚೆ ಎಲ್ಲ ವಾಕ್ಯವನ್ನ ಗಮನಿಸಿ ಧರ್ಮಶಾಸ್ತ್ರ ನೋಡ್ಕೊಂಡು ಇದು ವೇದವಾಕ್ಯಕ್ಕೆ ಅರ್ಥ ಗೊತ್ತಾಯ್ತು. ಎಲ್ಲಾ ಕಡೆನೂ ಫಲವನ್ನ ಹೇಳಿರಲ್ಲ, ಇಂತಿಂತವ್ರು ಮಾಡಬೇಕು ಅಂತ ಹೇಳಿರಲ್ಲ. ಅಷ್ಟೇ ಎಲ್ಲ ಹೇಳೋದನ್ನು ಸ್ಪಷ್ಟವಾಗೂ ಹೇಳಲ್ಲ. ಈಗ ಉದಾಹರಣೆಗೆ ಬ್ರಹ್ಮಸೂತ್ರದಲ್ಲೇ ಯಾರು ಬ್ರಹ್ಮಸೂತ್ರ ಓದ್ಬೇಕು? ವೇದವ್ಯಾಸರು ಎಲ್ಲ ಹೇಳಿದ್ದಾರೆ. ವೇದವ್ಯಾಸರು ಎಲ್ಲೂ ಹೇಳಲೇ ಇಲ್ಲ ಇಂಥವ್ರು ಬ್ರಹ್ಮಸೂತ್ರ ಓದಿ ಇಂಥವ್ರು ಓದ್ಬೇಡಿ ಎಲ್ಲ ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಂತೂ ಇಲ್ಲ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಇಷ್ಟೇ ಮುಗ್ದಾಯ್ತು. ಬೇರೆ ಎಲ್ಲಾದ್ರೂ ಪುರಾಣದ ವಾಕ್ಯನೋ ಮಹಾಭಾರತದ ವಾಕ್ಯನೋ ಹೀಗೆಲ್ಲ ಗಮನಿಸ್ಕೊಂಡು ಇಂತಿಂತವ್ರು ಮಾತ್ರ ವೇದಕ್ಕೆ ಸಂಬಂಧಪಟ್ಟ ಗ್ರಂಥ ಓದ್ಬೇಕು ಅಂತ ಆಮೇಲೆ ತೀರ್ಮಾನ ಮಾಡೋದು. ವಸ್ತುತಃ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಏನಿದೆ ಇದರಲ್ಲಿ ಗೊತ್ತೇ ಆಗಲ್ಲ. ಹಾಗಾದ್ರೆ ಕೆಲವು ಶಬ್ದಗಳ ಬಳಸಿದ್ರೂ ಅರ್ಥ ಆಗಲ್ಲ, ಕೆಲವು ಕಡೆ ಕೆಲವೇ ಶಬ್ದ ಬಳಸಿರ್ತಾರೆ, ಮಿಕ್ಕಿದ್ ನಾವೇ ತಗೊಂಡು ಅರ್ಥ ಮಾಡ್ಕೊಳ್ಬೇಕು. ಹೀಗೆಲ್ಲ ಶಾಸ್ತ್ರದಲ್ಲಿ ಅನೇಕ ಕ್ರಮ ಇದೆ. ಪ್ರಕೃತದಲ್ಲೂ ಹಾಗೆ. ಈಗ ವಿಷಯ ಹೇಳಿದ್ರೆ ಸಾಕ, ವೇದ ಶಾಖೆಗಳನ್ನು ಓದಿ ಓದಿ ಏನಿದ್ರಿಂದ ಏನು ಅಧ್ಯಯನ ಮಾಡ್ಬೇಕು ಅಂದ್ರೆ ಅದ್ರ ಫಲ ಹೇಳ್ಬೇಕು. ಫಲ ಹೇಳಿದ್ರೆ ಉಪಯೋಗ ಇಲ್ಲ. ಈಗ ಒಬ್ರಿಗೆ ಸುಮ್ನೆ ಕೆಲಸ ಹೇಳ್ತಾ ಇದ್ರೆ ಅವನಿಗೂ ಲಾಭ ಇರ್ಬೇಕಲ್ಲ. ಸುಮ್ನೆ ಕೆಲಸ ಹೇಳ್ತಾರೆ, ಅವ್ನ್ ಯಾಕೆ ಮಾಡ್ತಾನೆ? ನೋಡು, ನೀನ್ ಮಾಡು, ಇದು ನಿನಗ್ ಲಾಭ ಇದೆ ಅಂತಂದ್ರೆ ತಕ್ಷಣ ಓಡೋಗ್ತಾನೆ. ಲಾಭ ಇದೆ ಸರಿ ಹೋಗ್ತಾನೆ. ಇಲ್ಲಾಂದ್ರೆ ಯಾಕೆ ಮಾಡ್ತಾರೆ ಕೆಲ್ಸ? ಹಾಗಾದ್ರೆ ಪ್ರತಿಯೊಂದು ವಾಕ್ಯವನ್ನ ನಾವೇನ್ ಬಳಸ್ತೀವಿ ಅದರಿಂದ ಯಾರು ಹೋಗ್ಬೇಕು, ಯಾರು ಇದರಿಂದ ಪ್ರಯೋಜನ ಪಡಿತಾರೆ ಅಂತ ಹೇಳಿದಾಗ ಮಾತ್ರ ಅಂತವ್ರು ಪ್ರವೃತ್ತಿಯನ್ನ ಹೊಂದುತ್ತಾರೆ. ಇಹತು ವಿಷಯೇಣ ಕಾರ್ಯಸ್ಯ ಅನ್ವಿತಾಭಿಧಾನ ಪರ್ಯವಸಾನಾದ ಅಧ್ಯಾಹಾರ ಇತಿ ಪ್ರಾಪ್ತೆ ಉಚ್ಯತೆ. ಈಗ ಹಾಗಾದ್ರೆ ಏನಾಯ್ತು? ವಿಶ್ವಜಿತಾಯ ಚೇತ ಅನ್ನೋಲ್ಲಿ ವಿಷಯ ಹೇಳಿದ್ದಾರೆ. ವಿಷಯದಿಂದ ನಮ್ಗೇನ್ ಗೊತ್ತಾಯ್ತು? ವಿಷಯಕ್ಕೂ ಕಾರ್ಯಕ್ಕೂ ಸಂಬಂಧ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಂತಂದ್ರೆ, ಈಗ ವಿಶ್ವಜಿತ್ ಯಾಗವನ್ನ ಮಾಡಬೇಕು, ಆದ್ರಿಂದ ಯಾಗವು ಕಾರ್ಯ, ಯಾಗವನ್ನ ಮಾಡ್ಬೇಕು. ಯಾವ್ದ್ರ ಜೊತೆಗೆ? ವಿಶ್ವಜಿತ್ ಅನ್ನೋ ಹೆಸರನ್ನ ಯಾಗವನ್ನ ಮಾಡ್ಬೇಕು. ಮಾಡೋದ್ರಿಂದ ಏನು ಪ್ರಯೋಜನ? ನಾವೇ ಅದನ್ನ ಅತ್ಯಾಹಾರ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಅತ್ಯಾಹಾರ ಮಾಡ್ಕೊಳ್ಳೋವರೆಗೂ ಉಪಯೋಗ ಇಲ್ಲ. ಯಾಕಂದ್ರೆ ನಾವು ಪ್ರಯತ್ನ ಪಟ್ಟಾಗ್ಲೆಲ್ಲ ಏನೋ ಒಂದು ಫಲ ಸಿಗ್ಬೇಕು. ಅಷ್ಟೇ ಅಲ್ಲ, ಪ್ರಯತ್ನವನ್ನು ಯಾರು ಮಾಡ್ಬೇಕು? ಪ್ರಯತ್ನ ಸುಮ್ನೆ ಹಾಗೆ ಇರಲ್ಲ. ಈಗ ವಿಶ್ವಜಿತಾಯ ಚೇತ ಅಂದ್ರೆ ವಿಶ್ವಜಿತ್ ಯಾಗ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದೆ ವೇದವಾಕ್ಯ. ಪ್ರಯತ್ನ ಅದು ಮನುಷ್ಯನಲ್ಲಿರುತ್ತೆ ಪ್ರಯತ್ನ. ಹಾಗಾದ್ರೆ ಯಾವ ಮನುಷ್ಯ ಆ ಪ್ರಯತ್ನವನ್ನು ಮಾಡ್ಬೇಕು?
ಎಲ್ಲಿ ಆ ಪ್ರಯತ್ನ ಮಾಡ್ಬೇಕು ಅಂದ್ರೆ ವಿಶ್ವಜಿತ್ ಯಾಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಹಾಗೆ ಇಂಥ ಮನುಷ್ಯ ಮಾಡ್ಬೇಕು, ಇಂಥ ಫಲಕ್ಕೋಸ್ಕರ ಮಾಡ್ಬೇಕು. ಹೀಗೆ ಒಂದು ಪ್ರಯತ್ನವನ್ನ ಪಡಬೇಕು ಅಂತಂದ್ರೆ ಒಬ್ಬ ಮನುಷ್ಯ ಆ ಪ್ರಯತ್ನವನ್ನ ಉಂಟು ಮಾಡ್ಲಿಕ್ಕೆ ಪ್ರಯತ್ನವನ್ನ ತಾನು ಹೊಂದಲಿಕ್ಕೆ ಒಂದಿಷ್ಟು ಯೋಗ್ಯತೆಯನ್ನು ಕೂಡ ತಾನು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಏನೂ ತಿಳ್ಕೊಳ್ಳದೇನೆ ತಾನು ಈ ಕೆಲ್ಸಕ್ಕೆ ಹೋಗಿ ತಾನ್ ಕೆಲಸ ಮಾಡ್ಬೇಕು ಅಂತ ಹೇಗ್ ಸಾಧ್ಯ? ತಾನು ಅರ್ಥ ಮಾಡ್ಕೊಳ್ಲಿಕ್ಕೆ. ಈಗ ಒಂದ್ 10 ಜನ ನಿಂತಿದ್ರು, ಆ ಬಡಿಸಿ ಎಲ್ಲಾ ಬಂದು ಬಡಿಸಿ ಅಂತ ಹೇಳ್ತಾರೆ. ಬರೋದೇ ಇಲ್ಲ, ಆರಾಮಾಗಿ ನಿಂತಿರ್ತಾರೆ. ಯಾಕೆ ಬಡಿಸ್ಲಿಕ್ಕೆ ಬರ್ಬೇಕು? ಆರಾಮಾಗಿ ನಿಂತಿರ್ತಾರೆ. ನೀ ಬಾ ಅಂತ ಸಂಬಂಧ ಹೇಳ್ಬೇಕಲ್ಲ, ಅಧಿಕಾರಿ ನಿರ್ದೇಶ ಮಾಡ್ಬೇಕಲ್ಲ, ನೀನ್ ಬಾ, ಇಂಥವನ್ ಬಾ, ಹೀಗ್ ಬಾ. ಇಲ್ಲ 10 ಜನ ನೀವ್ ನಿಂತಿದ್ರಲ್ಲ ಈ ಕಣ್ಮುಂದೆ, ನೀವ್ ಎಲ್ರೂ ಬನ್ನಿ. ಸರಿ, ಅಧಿಕಾರಿಗಳ ನಿರ್ದೇಶ ಆಯ್ತು. ಆಗ ಇರೋ 10 ಜನದಲ್ಲಿ ಅಷ್ಟು ಜನನು ಬರ್ತಾರೆ. ಇನ್ನೊಂದಿಬ್ರು ಎಕ್ಸ್ಟ್ರಾ ಇದ್ರೆ ಮತ್ತೆ ಡೌಟ್, ಯಾವ 10 ಜನ ಬರ್ಬೇಕು? ಎಲ್ರು ಅನ್ಕೊಳ್ತಾರೆ ನಾನ್ 10 ಜನದಲ್ಲಿ ಸೇರಿಲ್ಲ, ನಾನು ಹೊರಗಿನವನು ಅಂತ. ಯಾಕಂದ್ರೆ ಬಡಿಸ್ಲಿಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಹಾಗಾದ್ರೆ ಅಧಿಕಾರಿ ನಿರ್ದೇಶ ಬೇಕಾಗುತ್ತೆ. ಇಂತಿಂತವ್ರೆ ಅಂತ ಬಾಯ್ ಬಿಟ್ಟು ಹೇಳ್ಬೇಕು. ಇಲ್ಲ 10 ಅಂದ್ರೆ 10 ಜನ ಬರ್ತಾರೆ, ಕರೆಕ್ಟ್ ಆಗಿ 10 ಜನ ಅಲ್ಲಿ ಇದ್ರೆ. ಹಾಗಾದ್ರೆ ಅಧಿಕಾರಿ ನಿರ್ದೇಶ ಇರದೇನೆ ತನಗೂ ಆ ಕೆಲಸಕ್ಕೂ ಸಂಬಂಧವೇ ಇಲ್ಲ ಅಂತ ಇದು ಬಿಡ್ತಾರೆ ಜನ. ಮತ್ ವಿಶ್ವಜಿತ ಯಜೇತ ಅಂತ ಯಾಗದ ಬಗ್ಗೆ ಹೇಳ್ತಾ ವಿಶ್ವಜಿತ್ ಯಾಗ ಮಾಡಿ ಅಂತ ಹೇಳ್ಬಿಟ್ರೆ ಸಾಕ? ಎಲ್ರು ಸುಮ್ಮನೆ ಮೌನವಾಗಿ ಕೂತ್ ಬಿಡ್ತಾರೆ. ಯಾಕೆ ನನಗೇನು ಹೇಳಲಿಲ್ಲ ವಿಶ್ವಜಿತ್ ಯಾಗ ಮಾಡ್ಬೇಕು ಅಂತ ವೇದ? ನಿನಗ್ ಹೇಳ್ತಾ ಇಲ್ಲ, ನಿನಗೂ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ಅಧಿಕಾರಿಯ ಬಗ್ಗೆ ಅಲ್ಲಿಲ್ಲ, ಇಂಥವ್ರು ಮಾಡ್ಬೇಕು ಅಂತಿಲ್ಲ. ಆದ್ರೆ ವಿಶ್ವಜಿತ ಯಜೇತ ಅಂತ ಪ್ರಯತ್ನ ಹೇಳಿದ್ದಾರೆ. ಪ್ರಯತ್ನ ಇರುತ್ತೆ ಅವನಲ್ಲಿ ಅಂತ. ಯಾರಲ್ಲಿ ಪ್ರಯತ್ನ ಇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಇನ್ನೊಂದು ಶಾಸ್ತ್ರದಲ್ಲಿ ಈ ಪ್ರಯತ್ನವನ್ನ ಮಾಡ್ಲಿಕ್ ಬರಲ್ವಂತೆ, ಅದೊಂದು ಹೊಸ ವಿಚಾರವನ್ನ ಹೇಳ್ತಾರೆ. ಇದುವರೆಗೂ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹಾಗೆ ಹೇಳ್ದೆ ವಿಷಯ, ಪ್ರಯತ್ನವನ್ನ ಪಡಬೇಕು, ಪ್ರಯತ್ನವನ್ನ ಮಾಡಬೇಕು ಅಂತ. ಶಾಸ್ತ್ರದಲ್ಲಿ ಪ್ರಯತ್ನವನ್ನ ಮಾಡ್ಲಿಕ್ ಬರಲ್ವಂತೆ, ಪ್ರಯತ್ನ ತಾನಾಗಿ ಉಂಟಾಗ್ಬೇಕಂತೆ, ತಾನಾಗಿ ಬರ್ಬೇಕಷ್ಟೆ. ಆದ್ರಿಂದ ಅದು ಯಾವಾಗ ಬರುತ್ತೆ ಆ ಪ್ರಯತ್ನ? ಮತ್ತೆ ಇಚ್ಛೆ, ಬಯಕೆನೂ ಅಷ್ಟೇ. ಇಚ್ಛೆ ಮಾಡ್ಲಿಕ್ ಬರಲ್ವಂತೆ, ಅದು ಇಚ್ಛೆ ಅವ್ರಿಗೆ ಬರ್ಬೇಕಂತೆ. ಈಗ ಒಬ್ಬರನ್ನ ಬಲಾತ್ಕಾರವಾಗಿ ನೀವು ಮಾಡಿ ಅಂತ ಅವ್ರಿಗೆ ಮಾಡಿಸ್ಲಿಕ್ಕೆ ಅದಾಗಲ್ವಂತೆ, ಸಹಜವಾಗೇ ಬರ್ಬೇಕಂತೆ ಅವ್ರಿಗೆ ಅಂತ ಹೇಳ್ತೀವಲ್ಲ, ಆತರ ಸಹಜವಾಗಿ ಇಚ್ಛೆ, ಸಹಜವಾಗಿ ಪ್ರಯತ್ನ ಬರಬೇಕು. ಪ್ರಯತ್ನಕ್ಕೊಂದು ಪ್ರಯತ್ನ ಅಂತ ಲೌಕಿಕವಾಗಿ ಮಾತಾಡ್ತೀವಿ ಅಷ್ಟೇ, ಪ್ರಯತ್ನ ಪಡ್ತಾ ಇರ್ಬೇಕು ಅಂತ. ಅದ್ರ ಅರ್ಥ ಏನು? ಪ್ರಯತ್ನದ ಬಗ್ಗೆ ಇಚ್ಛೆ ಪಡ್ತಾ ಇರ್ಬೇಕು ಅಂತ ಅಷ್ಟೇ ಅರ್ಥ. ಅಂದ್ರೆ ನಾವು ಪ್ರಯತ್ನ ಮಾಡ್ಬೇಕು ಅಂತ ನಮ್ಗೆ ಅನಿಸ್ತಾ ಇರ್ಬೇಕು, ಸುಮ್ನೆ ಕೂಡ್ಬಾರ್ದು, ಏನೋ ಒಂದು ಪ್ರಯತ್ನ ಪಡಬೇಕು ಅಂತ. ಹೀಗೆ ಈ ಅರ್ಥದಲ್ಲಿ ಹೊರತು ಪ್ರಯತ್ನವನ್ನ ವಿಧಾನ ಮಾಡ್ಲಿಕ್ಕೆ ಬರಲ್ವಂತೆ. ನೀನ್ ಮಾಡುವಂತ ಪ್ರಯತ್ನವನ್ನ ಮಾಡಿಸ್ಲಿಕ್ಕೆ ಹಾಗೆ ಬರಲ್ವಂತೆ, ಹೊರತು ತಾನಾಗೆ ಅದ್ ಬರತ್ತಷ್ಟೆ. ಇದೊಂದು ವಿಷಯ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದನ್ನೆಲ್ಲ ತುಂಬಾ ನ್ಯಾಯಾಮೃತದಲ್ಲೆಲ್ಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ನಮ್ಗೆ ಜಿಜ್ಞಾಸಾಧಿಕರಣದಲ್ಲಿ ಸುಧಾ ಭಾಗಕ್ಕೆ ಬಂದಾಗ ಮತ್ತೆ ಬರುತ್ತದು. ಅಂತೂ ನಚಾಸೌ ಅವಬುದ್ಧ ಆತ್ಮನಃ ಕಾರ್ಯೇಣ ಸಂಬಂಧಂ ಸ್ವತಃ ತೇನ ಸಂಬಂಧ್ಯತೆ. ಹಾಗಾಗಿ ಏನೂ ತಿಳಿದೇನೆ ಒಬ್ಬ ವ್ಯಕ್ತಿ ನನಗೂ ಈ ಕೆಲ್ಸಕ್ಕೂ ಸಂಬಂಧ ಇದೆ, ನಾನು ಇಲ್ಲಿ ಹೋಗಿ ಇದನ್ನ ಮಾಡ್ಬೇಕು ಅಂತ ತಿಳ್ಕೊಳಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ನೀವು ಅನಿವಾರ್ಯವಾಗಿ ಒಂದು ವೇದವಾಕ್ಯವನ್ನ ಹೇಳಿದಾಗ ಆ ವೇದವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಅಧಿಕಾರಿ ನೀವೇ ತಗೊಂಡ್ಬರ್ಬೇಕು. ಅದರಿಂದ ಅಧ್ಯಯನ ವಿಧಿಗೂ ಕೂಡ ಹೀಗೆ, ಅಧ್ಯಯನ ವಾಕ್ಯ ಯಾರು ಅಧ್ಯಯನ ಮಾಡಬೇಕು ಅಂತ ಅದನ್ನು ನೀವೇ ಬಾಯ್ಬಿಟ್ಟು ಹೇಳ್ಬೇಕು, ಇಂಥವ್ನ ಅಧ್ಯಯನ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಯಾರು ಅಧ್ಯಯನ ಮಾಡ್ಲಿಕ್ಕೆ ಹೋಗಲ್ಲ. ಒಬ್ಬ ಅಧಿಕಾರಿಯ ಬಗ್ಗೆ ತಿಳಿಸ್ಲೇಬೇಕು ಅಂತ. ಇಷ್ಟು ವಿಷಯ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ವಿಸ್ತಾರವಾಗಿ ತಾವು ವಿವರಣೆ ಮಾಡ್ತಾ ಬಂದಿದ್ದಾರೆ. ಇಷ್ಟಾದ್ಮೇಲೆ ಮುಂದಿನ ಇದೊಂದು ಭಾಗಕ್ಕೆ ಹೋಗ್ತಾರೆ. ವ್ಯಾಕರಣ ಸೂತ್ರಕ್ಕೆ ಹಿಂದೆ ಪರಿಮಳ ಟಿಪ್ಪಣಿಯಲ್ಲಿ ಒಂದು ವಿವರಣೆ ಮಾಡಿದ್ರು. ಇವರು ವಿವರಣೆ ಮಾಡೋದ್ರ ಜೊತೆಗೆ ಉದಾಹರಣೆಗಳನ್ನು ಕೊಟ್ಟು ಅದನ್ನ ನೆನಪಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಸಮ್ಮಾನನ ಅಂತ ಒಂದು, ಅಂದ್ರೆ ಪೂಜೆ ಮಾಡೋದು ಅಂತ. ಪೂಜನ ಅಂದ್ರೆ ಗೌರವ ಕೊಡೋದು, ಆದರ ಕೊಡೋದು ಅಂತ ಅರ್ಥ. ಇದನ್ನ ಪೂಜನ, ಸಮ್ಮಾನನ, ಅದು ಸನ್ಮಾನ ಅಂತ ಹೇಳ್ತೀವಿ. ಸನ್ಮಾನ ಮಾಡೋದು ಅಂತಾನು ಶಬ್ದ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಶಾಸ್ತ್ರದಲ್ಲಿ ಸನ್ಮಾನ ಅನ್ನೋ ಶಬ್ದಕ್ಕಿಂತಲೂ ಪ್ರಸಿದ್ಧ ಶಬ್ದ ಸಮ್ಮಾನನ ಅಂತ ಬರದೆ ತಪ್ಪಿಲ್ಲ, ಇದೇ ಸರಿ ಶಬ್ದ ನಿಜವಾಗಿ. ಸನ್ಮಾನ ಅಂತಂದ್ರೆ ಅದು ಒಳ್ಳೆಯ ಜ್ಞಾನ, ಒಳ್ಳೆಯ ಗೌರವ ಅನ್ನೋ ಅರ್ಥದಲ್ಲಿ ಸನ್ಮಾನ, ಪ್ರಶಸ್ತಿ ಅಂತೆಲ್ಲ ಅರ್ಥ ಬಂದಿದೆ. ವಸ್ತುತಃ ಸಂಸ್ಕೃತದಲ್ಲಿ ಸಮ್ಮಾನನ ಅಂತ ಶಬ್ದ ಬಳಸಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ಕನ್ನಡದಲ್ಲೂ ಹಾಗೆ ಬಳಸ್ಬೇಕು, ವಸ್ತುತಃ ಸಂಸ್ಕೃತ ಮೂಲ ಆದ್ರಿಂದ. ಆದ್ರೂ ಸನ್ಮಾನ ಅಂತ ಬಳಸೋದಿದೆ ಎಲ್ಲ ಕಡೆ. ಅಂತೂ ಸಮ್ಮಾನನ ಅನ್ನೋ ಶಬ್ದ ಅಂದ್ರೆ ಪೂಜಾ, ಗೌರವ, ಆದರ ಅನ್ನೋ ಅರ್ಥದಲ್ಲಿ ಕೆಲವು ಶಬ್ದಗಳನ್ನು ಬಳಸ್ತಾರೆ. ಉದಾಹರಣೆಗೆ ಇಲ್ಲಿ ಸಮ್ಮಾನನೆ ನಯತೆ ಅಂತ, ಶಾಸ್ತ್ರೇ ನಯತೆ ಅಂತ ಇದೆ. ಅಂದ್ರೆ ಶಾಸ್ತ್ರದಲ್ಲಿ ಗುರುಗಳು ಕರ್ಕೊಂಡು ಹೋಗ್ತಾರೆ.
ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು ಗುರುಗಳು. ಶಾಸ್ತ್ರದಲ್ಲಿ ನಯತೆ ಕರ್ಕೊಂಡು ಹೋಗ್ತಾರೆ. ಏನರ್ಥ ಇದಕ್ಕೆ ಶಾಸ್ತ್ರೇ ನಯತೆ ಅಂದ್ರೆ? ಅದು ಬೆಳೆಸ್ತಾರೆ. ಶಾಸ್ತ್ರಾರ್ಥಾನ್ ಪದಾರ್ಥಾನ್ ಯುಕ್ತಿಭಿ ಸ್ಥಿರೀಕೃತ್ಯ ಶಿಷ್ಯೇಭ್ಯ ಪ್ರಾಪಯತಿ ಇತ್ಯರ್ಥ. ನಮ್ ಗುರುಗಳು ಶಾಸ್ತ್ರದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮನ್ನ ಅಂದ್ರೆ ಏನರ್ಥ? ಪಾಠ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಅಷ್ಟೇ ಅಲ್ಲ, ಪಾಠ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಶಾಸ್ತ್ರದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅದ್ರ ದಾರಿಲಿ ಅಂತ ಅರ್ಥ. ಆದ್ರೆ ಹಾಗಲ್ವಂತೆ. ಏನರ್ಥ? ಶಾಸ್ತ್ರದಲ್ಲಿ ಅನೇಕ ವಿಷಯಗಳ ಬಗ್ಗೆ ತಿಳಿಸ್ತಾರೆ. ಆ ವಿಷಯಗಳನ್ನ ಅನೇಕ ಕಾರಣಗಳನ್ನ ಕೊಟ್ಟು ಶಿಷ್ಯರ ಮನಸ್ಸಿನಲ್ಲಿ ಸ್ಥಿರವಾಗಿ ಮಾಡಿದ್ರೆ ಅದು ನಿಜವಾದ ಪೂಜೆ ಅಂತೆ. ಇದೇನ್ ಪೂಜೆ? ಶಾಸ್ತ್ರದ ಪೂಜೆ ಆಗತ್ತಂತೆ. ಹಾಗಾದ್ರೆ ಶಾಸ್ತ್ರೇ ನಯತೆ ಅಂದ್ರೆ ಯುಕ್ತಿಭಿ ಸ್ಥಿರೀಕರಣಮೇವ ಪದಾರ್ಥಾನ ಪೂಜನ. ಆ ಪದಾರ್ಥಗಳು ಅಂದ್ರೆ ಶಾಸ್ತ್ರದಲ್ಲಿರೋ ಪದಾರ್ಥಗಳಿಗೆ ಪೂಜೆ ಮಾಡೋದು ಏನರ್ಥ ಅಂದ್ರೆ ವಿಷಯಗಳಿಗೆ ಏನ್ ಪೂಜೆ ಮಾಡೋದು? ಅದೇ ದೇವರ ಪೂಜೆ ಮಾಡ್ಲಿಕ್ಕೆ ಶಬ್ದಗಳದು. ಶಬ್ದ ಪೂಜೆ ಮಾಡೋದು ಅಂದ್ರೆ ಏನರ್ಥ? ಶಬ್ದದ ಬಗ್ಗೆ ಗೌರವ ಇರೋದು ಅಂದ್ರೆ ಏನರ್ಥ? ಶಬ್ದಗಳನ್ನ ಅದರ ಅರ್ಥವನ್ನ ಶಿಷ್ಯರ ಮನಸ್ಸಿನಲ್ಲಿ ಸ್ಥಿರವಾಗಿ ಇರುವಂತೆ ಗುರುಗಳು ಮಾಡೋದೇ ಅದನ್ನ ಶಾಸ್ತ್ರನೇ ಇದೆ. ಅವ್ರು ಶಾಸ್ತ್ರದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ವಿಷಯ ಅವಗಾಹನೆ ಚೆನ್ನಾಗ್ ಆಗ್ಬೇಕು ಅಂತ ಈ ನಿಟ್ಟಲ್ಲಿ ಈ ಒಂದು ಉದಾಹರಣೆಯನ್ನ ಬಿಡಿಸಿದ್ದಾರೆ. ಇದು ಯಾಕೆ ಇದನ್ನು ಬಿಡಿಸ್ತಾರೆ ಅಂದ್ರೆ ಮುಂದೆ ಈ ಆಚಾರ್ಯ ಅವನು ಉಪನಯನ ಸಂಸ್ಕಾರ ಕೊಡ್ತಾನೆ ಅಂತ ಒಂದು ವಿಷಯ ಬರುತ್ತಲ್ಲ, ಆ ವಾಕ್ಯ ಒಂದು ಹೇಳಿ ಆ ವಾಕ್ಯಕ್ಕೆ ಹೇಗ್ ಅರ್ಥ ಹೇಳ್ಬೇಕು ಅಂತ ಒಂದೊಂದೇ ವಾಕ್ಯಕ್ಕೆ ಅರ್ಥ ಹೇಳಿ ಈ ವಾಕ್ಯಕ್ಕೆ ಹೇಗ್ ಅರ್ಥ ಅಂತ ಒಂದು ಬಿಡಿಸ್ತಾರೆ. ಅದು ಬಹಳ ವಿಶೇಷವಾಗಿದೆ. ಅದನ್ನ ಮತ್ತೆ ಬಿದಿಗೆ ದ್ವಿತೀಯ ದಿವಸದಂದು ಪುನಃ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಶ್ರೀಹರಿ ಶ್ರೀಹರಿ. ನಮಸ್ಕಾರ ಆಚಾರ್ಯ.